ನಮಸ್ಕಾರ ಸ್ನೇಹಿತರೆ, ಎಸ್ಆರ್ ಟಿವಿ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಾವು ಮನೆಯಲ್ಲಿ ಬಳಸುವ ಪೊರಕೆಗೂ ಲಕ್ಷ್ಮೀ ದೇವಿಗೂ ಸಿರಿ ಸಂಪತ್ತು ಐಶ್ವರ್ಯಕ್ಕೂ ಸಂಬಂಧ ಇದೆಯಾ ಅಂತ ನೀವು ಕೇಳಿದರೆ ಖಂಡಿತ ಇದೆ ಅಂತಾನೆ ಹೇಳ್ತೀನಿ. ಪೊರಕೆಯನ್ನು ಲಕ್ಷ್ಮೀ ದೇವಿಗೆ ಸಮಾನವಾಗಿ ನಾವು ನೋಡಿಕೊಳ್ಳಬೇಕು. ಈ ಪೊರಕೆಯ ವಿಷಯದಲ್ಲಿ ಅನೇಕರಿಗೆ ಹಲವಾರು ಅನುಮಾನಗಳಿವೆ. ಕೆಲವರು ಪೊರಕೆಯನ್ನು ಈಶಾನ್ಯ ಮೂಲೆಯಲ್ಲಿ ಇಡಬಾರದು ಅಂತಾರೆ, ಪೊರಕೆಯನ್ನು ನಿಲ್ಲಿಸಿಡಬಾರದು ಅಂತಾರೆ, ಪೊರಕೆಯನ್ನು ದಾಟಬಾರದು ಅಂತಾರೆ. ಕೆಲವು ಜಾಗಗಳಲ್ಲಿ ಪೊರಕೆ ಇಟ್ಟರೆ ಅನಿಷ್ಟ ಅಂತಾರೆ. ಈ ವಿಡಿಯೋದಲ್ಲಿ ಪೊರಕೆಯ ವಿಶೇಷತೆ ಏನು, ಯಾವ ಮೂಲೆಯಲ್ಲಿ ಪೊರಕೆ ಇಡಬೇಕು, ಯಾವ ರೀತಿ ಪೊರಕೆಯನ್ನು ಉಪಯೋಗಿಸಬೇಕು, ಹೊಸ ಪೊರಕೆ ಯಾವ ದಿನ ಕೊಂಡುಕೊಳ್ಳಬೇಕು, ಹಳೆ ಪೊರಕೆಯನ್ನು ಯಾವ ರೀತಿ ಬಿಸಾಡಬೇಕು, ಮನೆಯಲ್ಲಿ ಯಾವ ಜಾಗಗಳಲ್ಲಿ ಪೊರಕೆಯನ್ನು ಬಳಸಬಹುದು, ಎಲ್ಲೆಲ್ಲಿ ಬಳಸಿದರೆ ದಟ್ಟ ದರಿದ್ರ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಇನ್ನು ವಿಷಯಕ್ಕೆ ಬಂದರೆ, ಲಕ್ಷ್ಮೀದೇವಿ ಹಾಗೂ ಜ್ಯೇಷ್ಠಾದೇವಿ ಇವರಿಬ್ಬರು ಅಕ್ಕ ತಂಗಿಯರು. ಪ್ರತಿ ಮನೆಯಲ್ಲೂ ಖಂಡಿತ ಇವರಿಬ್ಬರು ವಾಸವಿರುತ್ತಾರೆ. ನಮ್ಮ ಮನೆಯಲ್ಲಿ ಜೇಡರ ಬಲೆ ಇದ್ದರೆ ಅದು ಜ್ಯೇಷ್ಠಾದೇವಿ. ಅದನ್ನು ಕ್ಲೀನ್ ಮಾಡೋಕೆ ನಾವು ಬಳಸುವಂಥ ಪೊರಕೆ ಲಕ್ಷ್ಮೀದೇವಿ. ಅಂದರೆ ಜ್ಯೇಷ್ಠಾದೇವಿಯನ್ನು ಹೊರಗೆ ಓಡಿಸುವವಳು ಲಕ್ಷ್ಮೀದೇವಿ. ಆದ್ದರಿಂದಲೇ ಪೊರಕೆಯನ್ನು ಲಕ್ಷ್ಮೀದೇವಿಗೆ ಹೋಲಿಸುತ್ತಾರೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಪೊರಕೆಯನ್ನು ತುಂಬಾ ಶುಚಿಯಾಗಿ ಇಟ್ಟುಕೊಳ್ಳಬೇಕು. ನೀವು ಧೂಳು ಬೂಜು ತೆಗೆದು ಅದನ್ನು ತೆಗೆಯದೆ ಪೊರಕೆಗೆ ಬಿಟ್ಟಿದ್ದರೆ ಖಂಡಿತ ಪೊರಕೆಯಲ್ಲಿ ಜ್ಯೇಷ್ಠಾದೇವಿ ಸೇರಿಕೊಂಡು ನಿಮ್ಮ ಮನೆಯನ್ನು ಕಾಡುತ್ತಾಳೆ. ಇದನ್ನೇ ದರಿದ್ರ ಹೇತು ಅಂತ ಕರೆಯುತ್ತಾರೆ. ಪ್ರತಿ ಬಾರಿ ನೀವು ಪೊರಕೆಯನ್ನು ಉಪಯೋಗಿಸಿದ ನಂತರ ಮನೆ ಹೊರಗೆ ಪೊರಕೆಯನ್ನು ತಟ್ಟಬೇಕು. ಆದರೆ ಪೊರಕೆಯಲ್ಲಿ 5 ರೀತಿಯಾದ ಪೊರಕೆಗಳಿವೆ. ಒಂದು ತೆಂಗಿನ ಕಡ್ಡಿ ಪೊರಕೆ. ಇದು ಮನೆ ಆಚೆ ತೊಳೆಯೋಕೆ, ಬಾತ್ರೂಮ್ ಕ್ಲೀನ್ ಮಾಡೋಕೆ ಬಳಸ್ತಾರೆ. ಎರಡನೆಯದು ಈಚಲ ಪೊರಕೆ. ಇದು ಹಳ್ಳಿಗಳ ಕಡೆ ಮಾತ್ರ ಹೆಚ್ಚಾಗಿ ಬಳಸುತ್ತಾರೆ. ಮೂರನೆಯದು ಬಾಂಬೆ ಪೊರಕೆ, ಪ್ರಸ್ತುತ ನಾವು ಮನೆಗಳಲ್ಲಿ ಬಳಸುವಂಥದ್ದು. ನಾಲ್ಕನೆಯದು ಪ್ಲಾಸ್ಟಿಕ್ ಪೊರಕೆ. ತುಂಬಾ ಜನ ಪೊರಕೆ ಹೆಚ್ಚು ದಿನ ಬಾಳಿಕೆ ಬರುತ್ತೆ ಅಂತ, ನೀರಿನಲ್ಲಿ ನೆನೆದ್ರೂ ಕೂಡ ಏನೂ ಆಗಲ್ಲ ಅಂತ ಈ ಪೊರಕೆಯನ್ನ ತಗೋತಾರೆ. ಆದರೆ ಎಂಥ ಪರಿಸ್ಥಿತಿಯಲ್ಲೂ ಪ್ಲಾಸ್ಟಿಕ್ ಪೊರಕೆ ಮಾತ್ರ ಬಳಸೋಕೆ ಹೋಗಬೇಡಿ. ಐದನೆಯದು ಹೂ ಪೊರಕೆ. ಈಗಿದು ಅಷ್ಟಾಗಿ ಕಾಣಿಸ್ತಿಲ್ಲ, ರೇರ್ ಆಗ್ಬಿಟ್ಟಿದೆ. ತೆಂಗಿನ ಕಡ್ಡಿ ಪೊರಕೆ, ಹೂ ಪೊರಕೆ, ಬಾಂಬೆ ಪೊರಕೆ, ಈ 3 ಪೊರಕೆಗಳನ್ನ ಮಾತ್ರ ಮನೆಗಳಲ್ಲಿ ಬಳಸ್ಬೋದು. ಆದರೆ ಯಾವಾಗಲೂ ಕೂಡ ಕಡ್ಡಿ ಪೊರಕೆಯ ಜೊತೆ ಹೂ ಪೊರಕೆ ಅಥವಾ ಬಾಂಬೆ ಪೊರಕೆಯನ್ನ ಒಟ್ಟಾಗಿ ಇಡಬೇಡಿ. ಯಾಕಂದ್ರೆ ಒಂದೊಂದು ಪೊರಕೆಯನ್ನು ಬೇರೆ ಬೇರೆ ಕೆಲಸಗಳಿಗಾಗಿ ನಾವು ಬಳಸುತ್ತೀವಿ. ಕಡ್ಡಿ ಪೊರಕೆಯನ್ನು ಹೊರಗಡೆ ಕ್ಲೀನ್ ಮಾಡೋಕೆ, ಬಾತ್ರೂಮ್ ಹಾಗೂ ಬಚ್ಚಲ ಮನೆ ತೊಳೆಯೋಕೆ ಬಳಸುವುದರಿಂದ ಅದಕ್ಕೆ ತುಂಬಾ ಮಲಿನ ಅಂಟಿಕೊಂಡಿರುತ್ತದೆ. ಅದರ ಜೊತೆ ಪ್ರತಿದಿನ ಮನೆ ಕ್ಲೀನ್ ಮಾಡುವಂತ ಪೊರಕೆ ಇಟ್ಟರೆ ಅದರ ಮಲಿನ ಈ ಪೊರಕೆಗೂ ಅಂಟಿಕೊಂಡು ನಿಮ್ಮ ಮನೆಯೆಲ್ಲ ಮಲಿನವಾಗುತ್ತದೆ. ಇನ್ನು ಎರಡನೇ ವಿಷಯ ಅಂದ್ರೆ, ಪೊರಕೆ ಮನೆಯಲ್ಲಿ ಯಾವ ಮೂಲೆಯಲ್ಲಿ ಇಡಬೇಕು. ಇದೇ ಎಲ್ಲರಲ್ಲೂ ಇರುವಂತ ಕಾಮನ್ ಡೌಟ್. ಬನ್ನಿ ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ನಾವು ಎಂಥ ಪರಿಸ್ಥಿತಿಯಲ್ಲೂ ಪೊರಕೆಯನ್ನು ಈಶಾನ್ಯ ಮೂಲೆಯಲ್ಲಿ ಇಡಬಾರದು. ಯಾಕಂದ್ರೆ ಈಶಾನ್ಯ ಮೂಲೆಯಲ್ಲಿ ಎಲ್ಲ ದೇವತೆಗಳು ವಾಸವಿರುತ್ತಾರೆ. ಹಾಗಾಗಿ ಯಾವಾಗಲೂ ಕೂಡ ಮನೆಯಲ್ಲಿ ಈಶಾನ್ಯ ಮೂಲೆ ಖಾಲಿಯಾಗಿ ಇಟ್ಟಿರಬೇಕು. ಹಾಗೆ ಪ್ರತಿ ಮನೆಗೂ ಇರುವಂತ ಮೇನ್ ಡೋರ್, ಸಿಂಹದ್ವಾರ ಈಶಾನ್ಯ ಮೂಲೆಯಲ್ಲೇ ಹೆಚ್ಚಾಗಿ ಇಟ್ಟಿರುತ್ತಾರೆ. ನೀವು ಮೇನ್ ಡೋರ್ಗೆ ನೇರವಾಗಿ ಪೊರಕೆ ಇಡೋದು ಅಥವಾ ಮೇನ್ ಡೋರ್ ಹಿಂದೆ ಇಡೋದು, ಈ ರೀತಿ ಮಾಡಿದ್ರೆ ಮನೆಗೆ ಬರುವಂತ ಪ್ರತಿಯೊಬ್ಬರು ಪೊರಕೆಯನ್ನೇ ಮೊದಲು ನೋಡುತ್ತಾರೆ. ಹೊರಗಿನಿಂದ ಬಂದಾಗ ಹಾಗೂ ಮನೆಗೆ ಬರುವ ಅತಿಥಿಗಳಿಗೆ ಮನೆಗೆ ಬಂದ ತಕ್ಷಣ ಪೊರಕೆ ಕಾಣಿಸಬಾರದು. ಹಾಗೆ ಮನೆಯಿಂದ ಹೊರಗೋಗುವಾಗ ಕೂಡ ಪೊರಕೆ ನೋಡಿಕೊಂಡು ಹೋಗಬಾರದು. ಪೊರಕೆ ಯಾವಾಗಲೂ ಕೂಡ ರೂಮ್ ಡೋರ್ ಹಿಂಬದಿಯಲ್ಲಿ ಇಡಬೇಕು.
ಯಾರಿಗೂ ಕಾಣಿಸದಂತ ರಹಸ್ಯವಾದ ಜಾಗದಲ್ಲಿ ಇಡಬೇಕು. ಆ ಮೂಲೆಗಳಲ್ಲೂ ಕೂಡ ಈಶಾನ್ಯ, ಪೂರ್ವ, ಆಗ್ನೇಯ ಮೂಲೆಗಳಲ್ಲಿ ಇಡಬಾರದು. ಹಾಗೆ ಈಶಾನ್ಯ, ಪೂರ್ವ ಹಾಗೂ ಆಗ್ನೇಯ ಗೋಡೆಗಳಿಗೂ ಕೂಡ ಪೊರಕೆ ತಾಕುವಂತೆ ಇಡಬಾರದು. ಇದಕ್ಕೆ ಕಾರಣ ಏನೆಂದರೆ, ಸಾಮಾನ್ಯವಾಗಿ ಪ್ರತಿ ಮನೆಯಲ್ಲಿ ಪೂರ್ವದ ಕಡೆ ಇರುವಂತ ಗೋಡೆಗೆ ಅಂಟಿಕೊಂಡಿರುವಂತೆ ದೇವರ ಮನೆ ಕಟ್ಟಿರುತ್ತಾರೆ. ಹಾಗಾಗಿ ಪೂರ್ವದ ಕಡೆ ಪೊರಕೆ ಇಡಬಾರದು. ಈಶಾನ್ಯದಲ್ಲಿ ಏಕಿಡಬಾರದು ಎಂದು ಈಗಾಗಲೇ ಹೇಳಿದ್ದೀನಿ. ಕೆಲವರು ದೇವರ ಮನೆಯನ್ನು ಪೊರಕೆಯಿಂದ ಗುಡಿಸುತ್ತಾರೆ. ಮನೆಯೆಲ್ಲ ಗುಡಿಸುವಂತ ಪೊರಕೆ ಬೇರೆ, ದೇವರ ಮನೆಗೆ ಸಪರೇಟ್ ಪೊರಕೆ ಇಟ್ಟಿದ್ದೀವಿ ಅಂತ ಹೇಳ್ತಾರೆ. ಆದರೆ ಮನೆ ಕ್ಲೀನ್ ಮಾಡೋ ಪೊರಕೆ ಆಗಿರಬಹುದು, ಸಪರೇಟ್ ಪೊರಕೆ ಆಗ್ಲಿ, ದೇವರ ಮನೆಯಲ್ಲಿ ಪೊರಕೆಯನ್ನ ಮಾತ್ರ ಬಳಸಬಾರದು. ಬಟ್ಟೆಯಿಂದ ಮಾತ್ರನೇ ಒರೆಸಿಕೊಳ್ಳಬೇಕು. ಇನ್ನು ಆಗ್ನೇಯ ಮೂಲೆಯಲ್ಲಿ ಏಕಿಡಬಾರದು ಅಂದ್ರೆ, ಪ್ರತಿ ಮನೆಯಲ್ಲೂ ಆಗ್ನೇಯ ದಿಕ್ಕಿನಲ್ಲಿ ಅಡುಗೆ ಮನೆ ಕಟ್ಟಿರುತ್ತಾರೆ. ಮನೆಯಲ್ಲಿರೋ ಮಲಿನವನ್ನೆಲ್ಲ ಶುಭ್ರಪಡಿಸುವಂತ ವಸ್ತು ಪೊರಕೆ. ಹಾಗಾಗಿ ಪೊರಕೆಯಲ್ಲಿ ಎಷ್ಟೋ ಬ್ಯಾಕ್ಟೀರಿಯಾಗಳು ಸೇರಿಕೊಂಡಿರುತ್ತವೆ. ಅದರ ಸುತ್ತಮುತ್ತ ಕೂಡ ಆ ಬ್ಯಾಕ್ಟೀರಿಯಾಗಳು ಹರಡಿಕೊಂಡಿರುತ್ತವೆ. ನೀವು ಅಡುಗೆ ಮನೆಯಲ್ಲಿ ಪೊರಕೆ ಇಟ್ಟರೆ ಆ ಬ್ಯಾಕ್ಟೀರಿಯಾಗಳು ನೀವು ಮಾಡಿರುವಂತ ಅಡುಗೆಯಲ್ಲೂ ಸೇರಿಕೊಳ್ಳುತ್ತದೆ. ಹಾಗೆ ತಲೆ ಕೂದಲು ಪೊರಕೆಯಲ್ಲಿ ಹೆಚ್ಚಾಗಿರುತ್ತದೆ. ಅದು ಅಡುಗೆಯಲ್ಲಿ ಬೀಳುವ ಸಾಧ್ಯತೆ ಇರುತ್ತದೆ. ಈ ಕಾರಣಗಳಿಂದ ಪೊರಕೆಯನ್ನು ಆಗ್ನೇಯ ಮೂಲೆಯಲ್ಲಿ ಇಡಬಾರದು. ಇನ್ನು ನೈಋತಿ ಮೂಲೆಯಲ್ಲಿ ಇಡಬಹುದಾ ಅಂತ ಕೇಳ್ತಾರೆ. ಸಾಮಾನ್ಯವಾಗಿ ನೈಋತಿ ಮೂಲೆಯಲ್ಲಿ ಬೀರೋ, ಖಜಾನೆ ಇಟ್ಟಿರ್ತಾರೆ. ಹಾಗಾಗಿ ಬೀರೋ, ಖಜಾನೆ ಇರೋ ಹತ್ತಿರ ಕೂಡ ಪೊರಕೆ ಇಡಬಾರದು. ಒಂದು ವೇಳೆ ನೀವು ನೈಋತಿ ಮೂಲೆಯಲ್ಲಿ ಬೀರು ಅಥವಾ ಖಜಾನೆ ಇಟ್ಟಿಲ್ಲ ಅಂದರೆ ಆಗಬೇಕಾದರೆ ಅಲ್ಲಿ ಪೊರಕೆ ಇಡಬಹುದು. ಆದರೆ ಬೀರೋ ಇದ್ದರೆ ಮಾತ್ರ ಪೊರಕೆ ಇಡಬೇಡಿ. ಇದಕ್ಕೆ ಮುಖ್ಯ ಕಾರಣ ಏನೆಂದರೆ, ಪೊರಕೆಯಲ್ಲಿ ಗೆದ್ದಲು ಹುಳುಗಳು ಹುಟ್ಟಿಕೊಳ್ಳುತ್ತವೆ. ಒಂದು ವೇಳೆ ನಾವು ಬೀರೋ ಪಕ್ಕ ಪೊರಕೆ ಇಟ್ಟರೆ ಆ ಹುಳುಗಳು ಅಪ್ಪಿತಪ್ಪಿ ಬೀರೋ ಒಳಗಡೆ ಸೇರಿಕೊಳ್ತು ಅನ್ಕೊಳ್ಳಿ. ಅದು ಸುಮ್ಮನಿರುತ್ತಾ ರಹಸ್ಯವಾಗಿ ಗೂಡನ್ನ ಕಟ್ಟಿಕೊಳ್ಳುತ್ತೆ. ದುಡ್ಡು, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್, ಬಟ್ಟೆ ಬರೆ ಎಲ್ಲವನ್ನೂ ಕೂಡ ತಿಂದು ಹಾಳು ಮಾಡುತ್ತೆ. ಬೀರೋ ಕೂಡ ಮರದ್ದಾಗಿದ್ದರೆ ಅದನ್ನು ತಿಂದು ಹಾಕುತ್ತೆ. ಇನ್ನು ಪೊರಕೆಯನ್ನ ಬೀರೋಗೆ ತಾಕಿಸುವುದು ಅನಿಷ್ಟ. ಹಾಗಾಗಿ ಮನೆ ಗುಡಿಸುವಾಗಲೂ ಕೂಡ ಪೊರಕೆ ಬೀರೋಗೆ ತಾಕದಂತೆ ಗುಡಿಸಿಕೊಳ್ಳಿ. ಇನ್ನು ಪೊರಕೆ ಇಡಲು ಬಾಗಿಲ ಹಿಂದೆ ಹೊರತುಪಡಿಸಿ ಮತ್ತೊಂದು ಜಾಗ ಅಂದರೆ ವಾಯುವ್ಯ ಮೂಲೆ. ಅದರ ನಂತರ ಮೂರನೇ ಪ್ರಶ್ನೆ ಅಂದರೆ, ಪೊರಕೆ ನಿಲ್ಲಿಸಿಟ್ಟರೆ ಹೂವು ಮೇಲೆ ಬರಬೇಕಾ ಅಥವಾ ಕೆಳಗೆ ಬರಬೇಕಾ? ಪೊರಕೆಯನ್ನು ಬಾಗಿಲ ಹಿಂದೆ ಇಡುವಾಗ ಹೂವು ಮೇಲೆ ಬರುವಂತೆ ಇಡಬೇಕು, ಕೆಳಗೆ ಬರುವಂತೆ ಇಡಬಾರದು. ಇನ್ನು ಬಾಗಿಲ ಹಿಂದೆ ಅಲ್ಲದೆ ಬೇರೆ ಜಾಗದಲ್ಲಿ ಪೊರಕೆ ಇಟ್ಟರೆ ಖಂಡಿತ ಪೊರಕೆಯನ್ನು ನಿಲ್ಲಿಸಿಡಬಾರದು, ಮಲಗಿಸಿ ಇಡಬೇಕು. ಪೊರಕೆಯನ್ನು ದಾಟಬಾರದು ಎಂದು ಹೇಳ್ತಾರೆ. ಅದು ನಿಜಾನ? ಖಂಡಿತ ಹೌದು. ಪೊರಕೆಯನ್ನು ದಾಟಿದರೆ, ತುಳಿದರೆ ಲಕ್ಷ್ಮೀದೇವಿ ಕೋಪಿಸಿಕೊಳ್ಳುತ್ತಾರೆ, ಮನೆ ಬಿಟ್ಟು ಹೊರಟು ಹೋಗುತ್ತಾರೆ ಎಂದು ಹಿರಿಯರು ಹೇಳುತ್ತಾರೆ. ಪ್ರತಿ 2 ಅಥವಾ 3 ತಿಂಗಳಿಗೆ ಒಮ್ಮೆ ಪೊರಕೆ ಬದಲಾಯಿಸಲೇಬೇಕು. ಇನ್ನು ಪೊರಕೆ ಕೊಂಡುಕೊಳ್ಳೋಕೆ ಅಥವಾ ಬಿಸಾಡೋಕೆ ಯಾವ ದಿನ ಒಳ್ಳೆಯದು ಅಂದರೆ ಶುಕ್ರವಾರ ಹಾಗೂ ಮಂಗಳವಾರ. ಈ 2 ದಿನಗಳನ್ನು ಹೊರತುಪಡಿಸಿ ಇತರೆ ಯಾವ ದಿನಗಳಲ್ಲಿ ಬೇಕಾದರೂ ನೀವು ಹೊಸ ಪೊರಕೆ ಕೊಂಡುಕೊಳ್ಳಬಹುದು, ಹಳೆ ಪೊರಕೆ ಬಿಸಾಡಬಹುದು. ಆದರೆ ಶನಿವಾರ ಪೊರಕೆ ಕೊಂಡುಕೊಂಡರೂ ಬಿಸಾಡಿದರೂ ಒಳ್ಳೆಯದು. ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ, ಮನೆಯಲ್ಲಿ ಯಾರಾದರೂ ಮೃತಪಟ್ಟರೆ ಆ ಜಾಗದಲ್ಲಿ ಗುಡಿಸಿದಂತ ಪೊರಕೆ, ಒರೆಸಿದಂತ ಬಟ್ಟೆ ಅಥವಾ ಮಾಪನ್ನು ಇಮಿಡಿಯೇಟ್ ಆಗಿ ಆಲಸ್ಯ ಮಾಡದೆ ಹೊರಗೆ ಬಿಸಾಡಬೇಕು. ಅಂತ ಸಮಯದಲ್ಲಿ ದಿನ ನೋಡ್ಕೊಳ್ತಾ ಕೂತ್ಕೋಬೇಡಿ. ಅದರ ನಂತರ ಮೈಲಿಗೆ ಮುಗಿದ ಮೇಲೆ, ಅಂದರೆ ಮನೆಯಲ್ಲಿ ಸಾವಾದಾಗ ಮೃತದೇಹ ಮನೆ ಬಿಟ್ಟು ಹೋದ ತಕ್ಷಣ ಪೊರಕೆ, ಮಾಪ್ ಬಿಸಾಡಬೇಕು. ಮಾಪ್ ಬಿಸಾಡೋಕೆ ಇಷ್ಟ ಇಲ್ಲ ಅಂದ್ರೆ ಆ ಜಾಗವನ್ನು ಬಟ್ಟೆಯಿಂದ ಒರೆಸ್ಕೊಳ್ಳಿ. ಆಗ ಬಟ್ಟೆ ಮಾತ್ರ ಬಿಸಾಡಬಹುದು. ಅದರ ನಂತರ ಹೊಸ ಪೊರಕೆ, ಮಾಪ್ ಕೊಂಡುಕೊಂಡು ಅದನ್ನ ಬಳಸ್ಕೊಳ್ಳಿ. ಅವುಗಳನ್ನ ಕೂಡ 11 ದಿನದ ನಂತರ ಮೈಲಿಗೆ ಮುಗಿಯುತ್ತೆ ಅಲ್ವಾ,
ಆಗ ಅದನ್ನು ಬಿಸಾಡಿ ಮತ್ತೆ ಹೊಸ ಪೊರಕೆ ಹಾಗೂ ಮಾಪ್ ತಂದುಕೊಳ್ಳಬೇಕು. ಇನ್ನು ವ್ಯಾಕ್ಯೂಮ್ ಕ್ಲೀನರ್ ಯೂಸ್ ಮಾಡೋ ಜನರು ಮಾತ್ರ ಪದೇ ಪದೇ ಅವುಗಳನ್ನ ಸ್ಯಾನಿಟೈಸರ್ನಿಂದ ಶುಭ್ರಪಡಿಸಿಕೊಂಡರೆ ತುಂಬಾ ಒಳ್ಳೆಯದು. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಆಸಕ್ತಿಕರ ವಿಷಯಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.